ಟೆರೆಸ್ ಮೇಲೆ ವಾಕ್ ಮಾಡ್ತಾ ಇದ್ದೀನಿ. ಮಗನ ಎಬ್ಸಕ್ಕೆ ಹೋಗಿಲ್ಲ, ಅವ್ನಿಗೆ ಕೋಲ್ಡ್ ಆಗಿಬಿಟ್ಟಿದೆ ಪಾಪ. ರಾತ್ರಿ ನಾನು ನಿದ್ದೆನೇ ಮಾಡ್ತಿರ್ಲಿಲ್ಲ, ನನ್ನ ಹತ್ರನೇ ಬಂದಿದೆ ಸರಿ ಅಂದ್ಬಿಟ್ಟು ಮಲ್ಲಿಗೆ ಅಂದ್ಬಿಟ್ಟು ಎಬ್ಸಕ್ಕೆ ಹೋಗಿಲ್ಲ. ಇಲ್ಲೇ ಟೆರೆಸ್ ಮೇಲೆ ಮಾಡ್ತಾಯಿದ್ದು. ನಮ್ಮ ಟೆರೆಸಲ್ಲಿ ಹೆಂಗೆ ಕಾರ್ನರಲ್ಲಿ ನಿಂತ್ಕೊಂಡ್ಬಿಟ್ರೆ ನೇಚರ್ ಜೊತೆ ವಾಕ್ ಮಾಡ್ದಂಗೆ ಇರುತ್ತೆ. ಅಷ್ಟು ಕಾಮಾಗಿ ಅಂದರೆ ವೆಹಿಕಲ್ಸ್ ಓಡಾಡುತ್ತೆ, ಬಟ್ ತುಂಬ ಜನ ವಾಕ್ ಮಾಡೋರು ಅಲ್ಲೇ ಓಡಾಡ್ತಾ ಇರ್ತಾರೆ. ನಮಗೂ ಕೂಡ ಆರಾಮಾಗಿರೋದೆ, ಗಾಳಿ ಎಲ್ಲ ತುಂಬ ಚೆನ್ನಾಗಿ ಬರ್ತಾರೆ. ಸೊ ಅದಕ್ಕೆ ಇಲ್ಲೇ ಮಾಡ್ತಾಯಿದ್ದೀನಿ. ಹಾಫ್ ಆನ್ ಅವರ್ ವಾಕ್ ಮಾಡಿಬಿಟ್ಟು ಇನ್ನೊಂದು ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಎಕ್ಸಸೈಸ್ಗಳೆಲ್ಲ ಏನು ಮಾಡಲ್ಲ, ಸೂರ್ಯ ನಮಸ್ಕಾರ ಮಾಡ್ಕೋತೀನಿ. ಮುಂಚೆಯಿಂದನೂ ಅಷ್ಟೇ ಸೂರ್ಯ ನಮಸ್ಕಾರ ಮಾಡಿದ್ರೆ ಒಂಥರ ತುಂಬ ನಾವು ಎಕ್ಸಸೈಸ್ ಮಾಡೋಕ್ಕಾಗಿಲ್ಲ ಅಂದರೆ ಸೂರ್ಯ ನಮಸ್ಕಾರನ ಒಂದು 5 to 6 ಟೈಮ್ಸ್ ಅಥವಾ ನಿಮ್ಗೆ ಎಷ್ಟು ಟೈಮ್ ಆಗುತ್ತೆ ಅಷ್ಟು ಟೈಮ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಾರೆ. ಸೂರ್ಯ ನಮಸ್ಕಾರನ ಮಾಡ್ಕೋತೀನಿ. ಅದಾದಮೇಲೆ ಈ ಥರ ಸಿಂಪಲ್ ಎಕ್ಸಸೈಸನ್ನು ಮಾಡ್ಕೋತೀನಿ ಅಷ್ಟೇ. ನನಗೇನು ತುಂಬ ಗೊತ್ತಿಲ್ಲ, ನಾನು ಕೂಡ ಟಿ ವಿಯಲ್ಲಿ ಪ್ಲೇ ಮಾಡಿರ್ತೀನಿ. ಸೊ ಅದನ್ನು ನೋಡಿಕೊಂಡು ಈ ಥರ ಸಿಂಪಲ್ ಎಕ್ಸಸೈಸ್ಗಳನ್ನು ಮಾಡ್ಕೋತೀನಿ. ಪಾರ್ಕಿಗೆ ಹೋದರೆ ಅಲ್ಲೇ ಇರುತ್ತೆ. ನನ್ನ ಮಗ ದಿನ ಎದ್ದಿದ ತಕ್ಷಣ ಅಮ್ಮ ಅಂತ ಎದ್ದು ಕರೆದು ಆಮೇಲೆ ಎದ್ದು ಬರ್ತಾಯಿದ್ದ. ಬಟ್ ಇವತ್ತು ಹನುಮಾನ್ ಚಾಲೀಸು ಮತ್ತು ನಾನು ಸುಪ್ರಭಾತಗಳನ್ನ ಹಾಕಿರ್ತೀನಿ ಯೂಶ್ವಲಾಗಿ. ಬಟ್ ಇಷ್ಟು ದಿನ ಕಡಿಮೆ ಆಗ್ತಾಯಿದ್ದಂಥದ್ದು, ಯಾಕಂದರೆ ಮಗು ಮಲಗಿರೋವಾಗ ಹಾಕಿದ್ರೆ ಅವ್ನು ಎದ್ದು ಬಿಡ್ತಾನೆ ಅನ್ನೋ ರೀಸನ್ಗೆ. ಬಟ್ ಬೆಳಗ್ಗೆನೇ ಎದ್ದೇಳ್ತೀನಲ್ಲ, ಸೊ ಅದೊಂಥರ ಚೆನ್ನಾಗಿರುತ್ತೆ ಮೈಂಡ್ಗೆ ಅಂತ ಅಂದ್ಬಿಟ್ಟು ಟಿ ವಿಯಲ್ಲೇ ಪ್ಲೇ ಮಾಡಿದ್ದೆ. ಇದ್ರೆ ಇರಲಿ ಅಂತ ಅಂದ್ಬಿಟ್ಟು ಎದ್ದು ಬಂದು ಎಷ್ಟು ಚೆನ್ನಾಗಿ ಅವನು ತುಂಬ ಇಷ್ಟ ದೇವರು ಸಾಂಗ್ಸ್ ಅದು ಇದು ಅಂದರೆ ತಾಳ ಹಾಕೋದು ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾನೆ. ಅವ್ನಿಗೆ ಯಾವುದಕ್ಕೆ ತಾಳ ಹಾಕಬೇಕು, ಯಾವುದಕ್ಕೆ ಡ್ಯಾನ್ಸ್ ಆಡಬೇಕು, ಯಾವುದಕ್ಕೆ ಲ್ಯಾಪ್ ಮಾಡಬೇಕು ಹೆಂಗೆ ಗೊತ್ತಾಗುತ್ತೆ ಗೊತ್ತಾ ಮಕ್ಕಳಿಗೆ ಸೀರಿಯಸ್ ಆಗಿ. ಹಾಗೆ ಇಲ್ಲಿ ನಲ್ಲಿಕಾಯಿ ಇತ್ತಲ್ಲ, ಬೆಟ್ಟದ ನಲ್ಲಿಕಾಯಿ, ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿತಾಯಿದ್ದೀನಿ. ಸೊ ನಾನು ಬೆಟ್ಟದ ನಲ್ಲಿಕಾಯಿಗೆ ಸ್ವಲ್ಪ ಶುಂಠಿ ಮತ್ತು ಅರಿಶಿನ, ಪೆಪ್ಪರ್ ಪೌಡರು ಇಷ್ಟನ್ನು ಹಾಕಿದ್ದೀನಿ. ಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಕೂಡ ಹಾಕೋಬೋದು. ನಾನು ಸಾಲ್ಟ್ ಏನೂ ಹಾಕ್ಕೊಂಡಿಲ್ಲ, ನಾನು ಸೋದಿಸ್ಕೊಂಡು ಇಲ್ಲ, ಹಾಗೆ ಕುಡಿದ್ಬಿಟ್ಟೆ. ಮತ್ತು ಹಸ್ಬೆಂಡ್ಗೆ ಮಗನಿಗೆ ಇಬ್ಬರಿಗೂ ಕೂಡ ಸ್ವಲ್ಪ ಸೋದಿಸ್ಬಿಟ್ಟು ಅವ್ರಿಗೊಂಚೂರು ಉಪ್ಪು ಹಾಕ್ಬಿಟ್ಟು ಕೊಟ್ಟಿದ್ದೆ. ಯಾಕಂದರೆ ಅವ್ರ ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ಕುಡಿಯೋಲ್ಲ. ನನ್ನ ಮಗ ಸಕ್ಕರೆ ಹಾಕು ಅಂತಾನೆ, ಸೊ ಸಕ್ಕರೆ ಎಲ್ಲ ಹಾಕಲ್ಲ, ಹಂಗೆ ಕುಡಿ ಅಂತ ಹೇಳಿಬಿಟ್ಟು ಅವರಿಬ್ರಿಗೂ ಕೂಡ ಮಾಡಿಕೊಟ್ಟೆ. ಇಬ್ಬರು ಕೂಡ ಕುಡಿದ್ರು. ಸೊ ತುಂಬ ಒಳ್ಳೆಯದು ಬೆಟ್ಟದ ನಲ್ಲಿಕಾಯಿ ಹೆಲ್ತಿಗೆ. ಇವತ್ತು ಟಿಫನ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದೆ. ಫುಲ್ ಆಫ್ ತರಕಾರಿ, ಏನೇ ಮಾಡಿದ್ರು ಕೂಡ ಸ್ವಲ್ಪ ತರಕಾರಿನ ಜಾಸ್ತಿ ಆ್ಯಡ್ ಮಾಡ್ತೀನಿ ಆದಷ್ಟು. ನಮ್ಮ ಮನೇಲಿ ಮಕ್ಕಳು ತರಕಾರಿ ಚೆನ್ನಾಗಿ ತಿಂತಾರೆ, ಹಸ್ಬೆಂಡ್ ತರಕಾರಿ ತಿನ್ನಲ್ಲ. ಈ ಥರದ್ದೆಲ್ಲ ಹಾಕಿದ್ರೆ ತಿಂತಾರೆ. ಅವ್ರು ಸಾಂಬಾರಿಗೆಲ್ಲ ತರಕಾರಿ ಹಾಕಿದ್ರೆ ಸೈಡ್ಗೆ ಇಡ್ತಾರೆ. ನನ್ನ ಮಗ ಅಂತೂ ಯಾವ ತರಕಾರಿ ನೋಡಲ್ಲ, ಎಲ್ಲದನ್ನೂ ಕೂಡ ತಿಂತಾನೆ. ದೊಡ್ಡವನು ಅಷ್ಟೇ, ಚಿಕ್ಕವನು ಅಷ್ಟೇ. ಸೊ ದೊಡ್ಡವನು ಮುಂಚೆಯಿಂದ ಅವ್ರ ಅಪ್ಪನ ಪ್ಲೇಟರ ತರಕಾರಿ ಎಲ್ಲ ಮಗನಿಗೆ ಹೋಗುತ್ತೆ. ಉಲ್ಟಾ ಎಲ್ಲ ಮನೆಯಲ್ಲೂ ಮಕ್ಕಳದು ಅಪ್ಪ ತಿಂದರೆ ನಮ್ಮ ಮನೇಲಿ ಉಲ್ಟಾ. ಮಗನ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಶಾವಿಗೆ ಉಪ್ಪಿಟ್ಟು, ಕ್ಯಾರೆಟು ಮತ್ತು ಗೆಣಸನ್ನು ಕಟ್ ಮಾಡಿ ಹಾಕಿದ್ದೆ. ನಾನು ಬೇಯಿಸೋದು ತುಂಬ ಕಡಿಮೆ, ಹಸಿ ಗೆಣಸನ್ನೇ ತಿನ್ಕೋತಾರೆ. ಸೊ ಮತ್ತು ಫ್ರೂಟ್ ಬಂದು ಮ್ಯಾಂಗೋ ಇದೆಲ್ಲ ಸೀಸನಲ್ ಫ್ರೂಟ್, ಮ್ಯಾಂಗೋ ಹಾಕ್ಕೊಂಡಿದ್ದೀನಿ. ಆಡಿಗುಂಡ ಮದುವೆ ಮನೆಗೋದ, 10 ಲಾಡು ತಿಂದ, ಇನ್ನೂ ಬೇಕು ಅಂದ, ಹೊಟ್ಟೆ ನೋವು ಅಂದ. ಹೊಟ್ಟೆ ನೋವು ಎಲ್ಲಿ ಬರೋದು? ಹೊಟ್ಟೆ ನೋವು ಅಂದ. ಹೆಂಗಿದೆ ಆರ್ಯನ್ ಮ್ಯಾಂಗೋ? ಚೆನ್ನಾಯ್ತಾ ಮ್ಯಾಂಗೋ? ಸೂಪರಾ ನೋಡ್ರಿ. ಹಂಗೆ ತಿನ್ಸ್ಬೇಡ. ಏನು ಬೇಕು ಆರ್ಯನ್? ಮ್ಯಾಂಗೋ. ನೀನಲ್ಲೋ ಕಾಯಿ. ತಿನ್ಸ್ಬೇಡಿ ನೀನು ಅಳು ಅಂತ ಅಳು ಕೊಡ್ತಾರೆ ಪಪ್ಪ. ತಿನ್ಸಲ್ಲ ಕೇಳ್ರಿ ಬಾಬಾ. ಸೂಪರಾ? ನಿನ್ನ ಫೇವ್ರೇಟಾ ಮ್ಯಾಂಗೋ? ಸೂಪರಮ್ಮ. ಇಲ್ಲೋಡಿ ಸೂಪರಾ? ಅಮ್ಮಗೆ ಅಮ್ಮ ಕೊಡಿ. ಕರ್ಮ
ರಾಮ ಬುದ್ಧಿ ಇಲ್ವಾ? ಹಾಯ್, ಸಂಜೆ ವ್ಲಾಗ್ ಕಂಟಿನ್ಯೂ ಆಗ್ತದೆ. ಅಲ್ಲಮ್ಮ ಮಲಗಿದ್ದ ಮಗು, ಎಬ್ಬಿಸ್ದೆ ಈಗ ತಾನೇ ಎದ್ದಿದ್ದಾನೆ. ಬಂದಿದ ತಕ್ಷಣ ಮಲಗಿಬಿಡ್ತಾನೆ. ನಾವು ಶಾಪಿಗೆ ಹೋಗಿ ಹಂಗೆ ಮಗನ ಪಿಕ್ ಮಾಡಿಕೊಂಡು ಸ್ಕೂಲಿಂದ ಬರ್ತೀವಿ. ಬಂದಿದ ತಕ್ಷಣ ಅವನು ಮಮ್ಮು ಅಂತಾನೆ. ನನ್ನ ಹತ್ರ ಬ್ರೆಸ್ಟ್ ಫೀಡ್ ಮಾಡಿದ್ರೆ ಮಲಗಿಬಿಡ್ತಾನೆ. ಮಲಗಿದ್ರೆ 7 ತನಕ ಮಲಗ್ತಾನೆ. ನಾನೇ ಎಬ್ಬಿಸಿದ್ದೀನಿ ಇವತ್ತು. ಇತ್ತೀಚೆಗೆ ಏನು ಮಾಡ್ತಾನೆ, 3 ಡೇಸಿಂದ ರಾತ್ರಿ ಎಲ್ಲ ಮಲಗ್ತಾನೆ ಇಲ್ಲ. 11 o'clock ಆದರೂ ಮಮ್ಮು ಚಿಕ್ಕ ಮಗು ಆಗಿಬಿಟ್ಟಿದ್ದಾನೆ ಅವನು. ಅಲ್ಲಾರ 2 hours ಆದರೂ ಕೇಳ್ತಾನೆ ಇರ್ತಾನೆ. ಸೊ ಅದಕ್ಕೆ ಸ್ವಲ್ಪ ಬೇಗ ಎಬ್ಸಿದ್ರೆ ಸ್ವಲ್ಪ ಬೇಗ ಮಲಗ್ತಾನೆ ಅಂತ ಎಬ್ಸಿದೆ. ವಾಪಸ್ ತೊಡೆ ಮೇಲೆ ಮಲಗ್ತಾನೆ ಇದ್ದ. ಸ್ವಲ್ಪ ಓಡಾಡ್ಸೋಣ ಅಂತ. ಅಲ್ಲಿ ದೊಡ್ಡ ಮಗ ಪೂಜೆ ಮಾಡ್ತಾ ಇದ್ದಾನೆ. ನಾನು ಅಡುಗೆ ಮಾಡಬೇಕೀಗ. ಮೊಟ್ಟೆ ಇದೆ, ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನನ್ನ ಬಂಗಾರಿಗೆ ಮೊಟ್ಟೆ ಬೇಕಮ್ಮ? ನಿಂಗೆ ಮೊಟ್ಟೆ ಬೇಕಾ? ಅಡುಗೆ ಎಲ್ಲ ಮುಗಿದ್ಮೇಲೆ ಈಗ ಏರ್ ಆಯಿಲ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ. ನಾನು ಇದನ್ನೆಲ್ಲ ಮುಂಚೆ ತುಂಬ ಮಾಡ್ತಾಯಿದ್ದೆ. ಇತ್ತೀಚೆಗೆ ತುಂಬ ಲೇಸಿ ಆಗ್ಬಿಟ್ಟು ಮಾಡ್ತಲ್ಲ. ಬಟ್ ಹೇರ್ ಫಾಲ್ ಅಂತೂ ಸಿಕ್ಕಾಬಟ್ಟೆ ಆಗ್ತಾಯಿದೆ. ಮಗು ಆದಮೇಲೆ ಎಲ್ಲರಿಗೂ ಕೂಡ ಹೇರ್ ಫಾಲ್ ಇದ್ದಿದೆ. ಸೊ ಅದರಲ್ಲೂ ಬ್ರೆಸ್ಟ್ ಫೀಡ್ ಮಾಡ್ತಿದ್ದೀವಿ ಅಂದರೆ ಸಿಕ್ಕಾಬಟ್ಟೆ ಹೇರ್ ಫಾಲ್ ಆಗ್ತಾ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಾವು ಟ್ರೈ ಮಾಡಬೇಕು. ಏನೆಲ್ಲ ಆಗುತ್ತೆ, ಫುಡ್ ಎಷ್ಟು ತೊಗೋತೀವೋ ಅದ್ರ ಜೊತೆಗೆ ಹೇರ್ ಆಯಿಲ್ಸ್ ಇರ್ಬೋದು ಮತ್ತು ಮಾಸ್ಕ್ಗಳು ಇದೆಲ್ಲ ಹಾಕೋತಾ ಇದ್ದಷ್ಟು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಅಂತ ಅನ್ಕೋತೀನಿ. ಎಷ್ಟು ಚೆನ್ನಾಗಿ ಕೂದಲು ಬೆಳೆದಿತ್ತು ನನಗೆ, ಅಷ್ಟೇ ಕೂದಲು ಎಲ್ಲ ಹೊಟ್ಟೋಗ್ಬಿಡುತ್ತೇನೋ ಕೂದಲೆಲ್ಲ ಅಂತ ಅನಿಸುತ್ತೆ. ತಲೆ ಬಾಚಿದಾಗೆಲ್ಲ ತಲೆಗೆ ಸ್ನಾನ ಮಾಡೋದು, ತಲೆ ಬಾಚಿದ್ರೇ ಭಯ ಆಗುತ್ತೆ, ಎಲ್ಲಿ ಕೂದಲೆಲ್ಲ ಬಂದುಬಿಡುತ್ತೋ ಅನ್ನೋ ಥರ ಅಷ್ಟು ಹೇರ್ ಫಾಲ್ ಆಗಿದೆ ನನಗೆ. ಅದಕ್ಕೋಸ್ಕರ ಇಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ. ನಾನು ನಿಮ್ಗೆ ಯಾವ ಬ್ರ್ಯಾಂಡ್ ಇಷ್ಟನೋ ಅದು ಹಾಕ್ಕೊಳ್ಳಿ. ನಾವು ಹೋಮ್ ಮೇಡ್ ಆಯಿಲ್ ಅಂದರೆ ಅತ್ತೆ ಕೊಬ್ಬರಿನ ಒಣಗಿಸಿ ಅದರಿಂದ ಮಾಡಿಸ್ತಾರೆ ಎಣ್ಣೆ, ಅದನ್ನೇ ಹಚ್ಕೊಳ್ಳೋದು. ನಿಮ್ಗಾಗಲೇ ಬಾಟ್ಲಲ್ಲಿ ತೋರಿಸಿದ್ನಲ್ಲ ಅದು ಅಷ್ಟೇ ಇದೆ ಆ ಎಣ್ಣೆ. ನನ್ನ ಮಗನಿಗೆ ಬಾಡಿಗೆ ಮತ್ತು ತಲೆಗೆ ಮುಖಕ್ಕೆಲ್ಲ ಅದನ್ನೇ ಹಚ್ಚೋದ್ರಿಂದ ಸೊ ಅದು ಅವ್ನಿಗಿರಲಿ ಅಂದ್ಬಿಟ್ಟು ನಾನು ಇದನ್ನು ತರಿಸಿದ್ದೆ. ಸೊ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಎಣ್ಣೆ ಎಷ್ಟು ಬೇಕೋ ನೋಡ್ಕೊಳ್ಳಿ. ಫಸ್ಟ್ ಸ್ವಲ್ಪ ಮಾಡ್ಕೊಳ್ಳಿ, ನಿಮಗೆ ಸೆಟ್ ಆಯಿತು ಅಂದರೆ ಆಮೇಲೆ ಜಾಸ್ತಿ ಮಾಡ್ಕೋಬೋದು. ಸೊ ಇಷ್ಟು ಮಾಡಿಕೊಂಡ್ರೆ ಆರಾಮಾಗಿ 2 months ಬರುತ್ತೆ ಅಂತ ಅನ್ಕೋತೀನಿ. ನನಗಿದಂತೂ 2 months ಬರುತ್ತೆ. ಸೊ ನೀವು ಹೆಂಗೆ ಯೂಸ್ ಮಾಡ್ತೀರಾ ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಆಗಿದೆ ಅಂತಂದಮೇಲೆ ಮೆಂತ್ಯ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕ್ವಾಂಟಿಟಿ ನಿಮ್ಮ ಎಣ್ಣೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನಿಲ್ಲ, ಕ್ವಾಂಟಿಟಿ ನೋಡ್ಕೊಂಡು ನೀವು ಹಾಕ್ಕೋಬೋದು. ನಾನು ಮೆಂತ್ಯ ಹಾಕ್ಕೊಂಡಿದ್ದೀನಿ ಮತ್ತು ದಾಸವಾಳ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಕೆಂಪು ದಾಸವಾಳ ಮತ್ತು ಬಿಳಿ ದಾಸವಾಳ ಯಾವ್ದು ಬೇಕಂದ್ರೂ ಹಾಕ್ಕೋಬೋದು. ಸೊ ಅದಕ್ಕೆ ಈರುಳ್ಳಿ 1-2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ದಾಸವಾಳದ ಎಲೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಮತ್ತು ನಲ್ಲಿಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ನೀವು ಕಟ್ ಮಾಡಿ ಬೇಕಂದ್ರೆ ಹಾಕ್ಕೋಬೋದು. ತುರಿದು ಇಟ್ಕೊಂಡ್ರೆ ಅದನ್ನು ನೀಟಾಗಿ ಎಲ್ಲ ರಸ ಬಿಟ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನಾನು ತುರಿದು ಇಟ್ಕೊಂಡಿದ್ದೀನಿ. ನೀವು ಈರುಳ್ಳಿನೂ ಬೇಕಂದರೆ ತುರಿದ್ಬಿಟ್ಟು ಹಾಕ್ಕೋಬೋದು. ಸೊ ಈರುಳ್ಳಿ ಸಿಪ್ಪೆ ಕೂಡ ಹಾಕಿದ್ದೀನಿ ನಾನು. ಈರುಳ್ಳಿನೂ ನೀವು ತುರಿದು ಹಾಕ್ಕೋಬೋದು. ನನ್ನ ಸ್ಮೆಲ್ ತುಂಬ ಓವರ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಾಗಿ ಇದಕ್ಕೆ ಅಲೋವೆರಾ ಹಾಕ್ಕೋತಾರೆ ಮತ್ತು ಎಳ್ಳು ಹಾಕ್ಕೋತಾರೆ ಮತ್ತು ರೋಸ್ಮೆರಿ ಲೀವ್ಸ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡ್ರೆ ತುಂಬ ಬೆನಿಫಿಟ್ ಇದೆ. ಬಟ್ ನನಗಿಲ್ಲಿ ತರಿಸಿರ್ಲಿಲ್ಲ. ನಾನು ರೋಸ್ಮೆರಿ ಆಯಿಲ್ನೇ ತರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಹಾಕ್ಕೊಂಡು ಇದನ್ನೇ ಹಚ್ಕೊಂಡು ಚೆನ್ನಾಗಾಗುತ್ತೆ. ಬಟ್ ರೋಸ್ಮೆರಿ ಆಯಿಲ್ ಹಚ್ಕೊಳ್ಳೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ತಂದು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ, ಅದೇನು ಕಾಯಿಸುವ ಅವಶ್ಯಕತೆ ಇರೋಲ್ಲ. ಅಲ್ಲಿ ಎಲೆಗಳನ್ನು ತೊಗೊಂಡ್ರೆ ಅದು ಆನ್ಲೈನಲ್ಲಿ ಸಿಗುತ್ತೆ, ಅದನ್ನೇ ತೊಗೊಂಡ್ರೆ ನೀವು ಕಾಯಿಸುವಾಗ ಹಾಕ್ಕೋಬೋದು. ನಾನು ಸಡನ್ನಾಗಿ ಇದನ್ನು ಮಾಡೋಣ ಅಂದ್ಕೊಂಡಿದ್ದರಿಂದ ಅದಿರಲಿಲ್ಲ. ನಾನು ಆಯಿಲ್ ತರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಎಲ್ಲ ಸ್ವಲ್ಪ ಬಾಡಿದೆ ಅನ್ನೋ ಥರ ಆಗಲಿ, ಏಕೆಂದರೆ ಅದು ಎಲ್ಲ ಸತ್ವ ಅದ್ರೊಳಗಡೆ ಬಿಟ್ಕೋಬೇಕು. ಯಾಕಂದರೆ ಸೋಸ್ಬಿಡ್ತೀವಲ್ಲ ನಾವು, ಅದಕ್ಕೋಸ್ಕರ ಚೆನ್ನಾಗಿ ಒಂದು ಸ್ವಲ್ಪ ಏನು ಹೇಳ್ತೀವಿ ಸ್ಮೆಲ್ ಚೆನ್ನಾಗಿ ಬರಲಿ. ನೋಡ್ಬೋದು ಈ ಥರ ಆಗಿದೆ. ನಾನು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಆಫ್ ಮಾಡಿದ್ಮೇಲೆ ಹಿಂಗಾಗಿರೋದು. ಆಮೇಲೆ ವೀಡಿಯೋ ಮಾಡೋದು ಮರೆತೋಗ್ಬಿಟ್ಟೆ. ನಾನು ಇನ್ನು ಸ್ವಲ್ಪ ಬೇಗನೆ ಆಫ್ ಮಾಡಿದ್ರೆ ಅದು ಎಣ್ಣೆ ತಣ್ಣಗಾಗೋಷ್ಟರಲ್ಲಿ ಈ ಥರ ಆಗುತ್ತೆ. ನೀವು ಇಷ್ಟ ಆಗೋ ತನಕ ಬಿಟ್ಟರೆ ಇನ್ನೂ ಪೂರ್ತಿಯಾಗಿ ತಣ್ಣಗಾಗ್ಬಿಡುತ್ತೆ. ನಾನು ಆಫ್ ಮಾಡಿದ್ಮೇಲೆ ಫುಲ್ ಈ ಥರ ಆಗಿದೆ. ಇಲ್ಲ ಈ ಥರ ಆದರೂ ಕೂಡ ಚೆನ್ನಾಗಿರುತ್ತೆ. ನೀವು ಸೋಸೋಕ್ಕೆ ಇಟ್ಬಿಟ್ಟು ಎತ್ತಾಕ್ಬಿಟ್ಬಿಡಿ. ಒಂದು ದಿವಸ ಇವಾಗ ನೈಟ್ ಸೋಸಿ ಇಟ್ಬಿಟ್ರೆ ನೈಟೆಲ್ಲ ಸೋರ್ಕೊಳ್ಳಿ. ಅದು ಅದರಲ್ಲಿರೋದೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಆರ್ಯ ಹಿಂದೆ ತಳ್ಳಿಯೇ ಹೊಡಿತೀರೀಗ. 2 ವರ್ಷಗಳ ಹಿಂದೆ ಮನೆಯಲ್ಲಿ ಒಂದು ವಸ್ತು ಅಲುಗಾಡುತ್ತಿರುತ್ತಿದ್ದಿಲ್ಲ. 1 ವರ್ಷಗಳ ಕಾರು ನಿನ್ನ ಕರ್ಕೊಂಡು ಹೋಗಿರೋದು, ನೀನೇ ಕಾರನ್ನು ಕರ್ಕೊಂಡು ಹೋಗೋದಲ್ಲ ಬಂಗಾರಿ. 1 ವರ್ಷಗಳ ನಂತರ ಮನೆಯಲ್ಲಿ ನಾವೇ ಒಂದು ಕಡೆ ಇಲ್ಲ. ಹೋಗ್ಸಿಂಟು ಹಾಯ್. ನಿನ್ನೆ ವ್ಲಾಗ್ ಈವ್ನಿಂಗ್ ಏನು ಮಾಡ್ದೆ ಅಲ್ಲ,
ಸೊ ರೆಸಿಪಿ ಮಾಡುವಾಗೆಲ್ಲ ವ್ಲಾಗ್ ಟ್ರೈಪೋಡ್ಗೆ ಹಾಕಿ ಆನ್ ಮಾಡಿಟ್ಟಿದ್ದೀನಿ. ಅದು ವ್ಲಾಗ್ ಏನೋ ಶೂಟೇ ಆಗಿಲ್ಲ, ನೋಡೇ ಇಲ್ಲ ನಾನು. ಇವಾಗ ವಿಡಿಯೋ ಎಡಿಟ್ ಮಾಡೋಣ ಅಂತ ಕೂತ್ಕೊಂಡ್ರೆ ಎಲ್ಲಿ ಶೂಟೇ ಆಗಿಲ್ಲ ಅದು. ಸೊ ಹಾಗೆ ಸ್ಟಾರ್ಟ್ ಮಾಡಿದೆ. ಒಂದು ಆಯಿಲ್ ಕೂಡ ಮಾಡಿಟ್ಟಿದ್ದೀನಿ. ಸೊ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋಲಿ. ತುಂಬ ಚೆನ್ನಾಗಾಗುತ್ತೆ ಅದು ಆಯಿಲು. ನಾನು ಮುಂಚೆ ತುಂಬ ಮಾಡ್ತಾಯಿದ್ದೆ ಅದನ್ನು, ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಹೇರ್ಸು. ಈಗಂತೂ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತದೆ. ಹೆಂಗೆ ಆಗ್ತದೆ ಅಂದರೆ ನೋಡಿ, ಎಷ್ಟು ಸಣ್ಣ ಆಗಿಬಿಟ್ಟಿದೆ. ತುಂಬ ದಪ್ಪ ಆಗಿತ್ತು, ಪರವಾಗಿಲ್ಲ ಇವಾಗಲೂ ಇದೆ, ಬಟ್ ಇನ್ನೂ ಚೆನ್ನಾಗಾಗಿತ್ತು ಈ ಬಾಳಂತಿ ಒಳಗಡೆ. ಫೀಡ್ ಮಾಡುವಾಗ ಆಗುತ್ತೆ ಹೇರ್ ಫಾಲ್ ಆಮೇಲೆ ಅಂತ ಹೇಳ್ತಾರೆ. ಒಂದು ಸತಿ ನೋಡಿದ್ರೆ ತಲೆ ಬಾಚಕ್ಕೆ ಭಯ ಆಗುತ್ತೆ, ಇಷ್ಟು ಕೂದಲು ಉದುರುತ್ತಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೆ ಮಾಡಿಟ್ಟಿದ್ದೀನಿ. ನನಗೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತೊಗೊಂಡು ಅಷ್ಟೇ ಕಂಟ್ರೋಲ್ ಆಗಿಬಿಡುತ್ತೆ. 1 ವೀಕ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತೊಗೊಂಡೆ ಅಂದರೆ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಹೇರ್ ಫಾಲು. ಅದನ್ನು ಕೂಡ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಸರಿ ತೊಗೊಳ್ಳೋದು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸು ಅಂತ ಅಂದ್ಬಿಟ್ಟು ಹೇರ್ ಆಯಿಲ್ ಮಾಡಿಟ್ಟಿದ್ದು. ಸ್ಕಿನ್ ಅಂತೂ ಸಿಕ್ಕಾಪಟ್ಟೆ ಟ್ಯಾನ್ ಆಗಿದೆ, ನೋಡ್ಬೋದು ಪ್ಯಾಚಸ್ ಹೆಂಗೆ ಕಾಣಿಸುತ್ತೆ ಅಂತ. ಇಲ್ಲಿ ಫೇಸ್ ಪ್ಯಾಕ್ಗಳು ಹಾಕ್ತಾನೇ ಇದ್ದೀನಿ, ಏನೋ ಕಂಟ್ರೋಲ್ ಆಗ್ತಾನೆ ಇಲ್ಲ ಅಂತ ಅನಿಸುತ್ತೆ. ಒಂದು ಫೇಸ್ ಪ್ಯಾಕ್ಗಳು ಹಾಕೊಂಡಾಗ ಓಕೆ ಅನಿಸುತ್ತೆ, ಸ್ವಲ್ಪ ದಿವಸಕ್ಕೆ ಮತ್ತೆ ಹಂಗೆ ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಟ್ಯಾನ್ ಆಗಿದೆ ಬಿಸಿಲಲ್ಲಿ. ಈಜೋಗೆಲ್ಲ ಹೋಗ್ತಿದ್ವಲ್ಲ ಸ್ವಿಮ್ಮಿಂಗ್ಗೆ, ಸಿಕ್ಕಾಪಟ್ಟೆ ಟ್ಯಾನ್ ಆಗೋಗಿದೆ. ನೋಡೋಣ, ಪಾರ್ಲರ್ಗೆ ಹೋಗಿ ಒಂದ್ಸರಿ ಟ್ಯಾನ್ ರಿಮೂವ್ ಮಾಡಿಸ್ಬೇಕು ಅಂತ ಅನ್ಕೋತೀನಿ. ಏನು ಹೋಮ್ ರೆಮಿಡೀಸ್ ಮಾಡಿದ್ರು ಅದು ಹೋಗ್ತಾ ಇಲ್ಲ ನನಗೆ. ನೋಡಿ ಪ್ಯಾಚಸ್, ನಂಗೆ ವಿಡಿಯೋ ನಾರ್ಮಲಾಗಿ ಮಿರರ್ ಮುಂದೆ ನಿಂತ್ಕೊಂಡ್ರೆ ಗೊತ್ತಾಗಲ್ಲ, ವಿಡಿಯೋ ಮಾಡೋ ಗೊತ್ತಾಗುತ್ತೆ ಪ್ಯಾಚಸ್ ಎಲ್ಲ ಹೆಂಗೆ ಕಾಣಿಸ್ತದೆ ಅಂತಂದ್ಬಿಟ್ಟು. ರೆಡಿ ಆಗಿದ್ದೀನಿ. ಈಗ ಅಂಗಡಿಗೆ ಹೋಗಬೇಕು. ಮಗ ಮಲಗಿದ್ದಾನೆ, ಸೊ ಕೆಲಸ ಎಲ್ಲ ಮುಗೀತು. ಹಾಗೆ ವಿಡಿಯೋ ಎಡಿಟ್ ಮಾಡಿಬಿಟ್ಟು ಅವನು ಎದ್ಮೇಲೆ ಅಂಗಡಿಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ಕೂತಿದ್ದೆ. ಹಾಗೆ ವ್ಲಾಗ್ ಎಡಿಟ್ ಮಾಡುವಾಗ ಗೊತ್ತಾಯಿತು ವ್ಲಾಗ್ ಎಂಡೇ ಮಾಡಿಲ್ಲ ನಾನು ಅಂತ. ಸೊ ಅದಕ್ಕೆ ಎಂಡ್ ಮಾಡೋಣ ಹಾಗೆ ಅಂತಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟ ಆಗಿದೆ ಅಂದ್ಕೋತೀನಿ ಈ ಒಂದು ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಹಾಗೆ ಯಾವ ಥರ ವೀಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಬಾಯ್ ಬಾಯ್.